ಹರಿ ಓಂ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸಂಧ್ಯಾ ಭಟ್. ಹೇಗಿದ್ದೀರಾ ಎಲ್ಲ? ನಿಮ್ಮ ಮನೆ ಮಕ್ಕಳಿಗೆ ಬೇಕಾಗುವಂತಹ ಟಿಫನ್ ಬಾಕ್ಸ್ ರೆಸಿಪಿಯೊಂದಿಗೆ ಇವತ್ತು ನಾನು ಬಂದಿದ್ದೀನಿ. ಇಲ್ಲಿ ಒಂದು ಕಟ್ ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಲೋಟದಷ್ಟು ತೊಗರಿ ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ನಾವು ಯಾವುದೇ ಕಾಳನ್ನು ಬಳಸ್ಬೋದು. ನಾನು ಇಲ್ಲಿ ಒಂದು ಕಾಳನ್ನು ತಗೊಂಡಿದ್ದೀನಿ. ಹಸಿಮೆಣಸು, ಹಾಗೆ ಒಂಚೂರು ಸಕ್ಕರೆ, ಒಂದು ಚೂರು ಉಪ್ಪು, ಒಂಚೂರು ಜೀರಿಗೆ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಒಂದು 4 ಮೆಣಸಿನಕಾಳು, ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ. ಅಷ್ಟು ಹಾಕ್ಕೊಳ್ಳಲ್ಲ, ಒಂದು ಚಮಚ ತುಪ್ಪ ಮಾತ್ರ ಹಾಕ್ಕೊಳ್ತೀನಿ. 2 ಟೊಮೊಟೊ, 2 ಈರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಸಣ್ಣ ತುಂಡು ಶುಂಠಿ, ಹಾಗೆ ಒಂದೇ ಒಂದು ಕ್ಯಾರೆಟ್, ಹಾಗೂ ಒಂದು ಪುಟ್ಟ ಲೋಟದಲ್ಲಿ 4 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಇದಿಷ್ಟನ್ನು ಬಳಸಿ ಒಂದು ಪಲಾವ್ ಮಾಡೋಣ. ಪಾಲಕ್ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಒಂದು ಈರುಳ್ಳಿಯನ್ನು ಹಾಕಿ ನಾನು ರುಬ್ಕೊಳ್ತೀನಿ. ಇದನ್ನು ಸ್ವಲ್ಪ ಜಜ್ಕೊಳ್ತೀನಿ. ಟೊಮೊಟೊ, ಒಂದು ಈರುಳ್ಳಿಯನ್ನು ಹೆಚ್ಕೊಳ್ತೀನಿ. ಇದನ್ನು ತೊಳೆದು ನೆನೆಸ್ಕೊಳ್ತೀನಿ. ಕ್ಯಾರೆಟ್ ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು. ನಾನು ಕಲರ್ ಚೆನ್ನಾಗಿರುತ್ತೆ ಅಂತ ಒಂದು ಕ್ಯಾರೆಟನ್ನು ಸೇರಿಸ್ಕೊತಾ ಇದ್ದೀನಿ. ಬಾಕಿ ಎಲ್ಲ ತರಕಾರಿಯನ್ನು ಸೇರಿಸ್ಕೊತಾ ಇಲ್ಲ. ಈಗ ಒಂದೇ ಒಂದು ಏಲಕ್ಕಿ ಸ್ವಲ್ಪ ಒಡೆದು ಹಾಕ್ಕೊತೀನಿ. 2 ಸಣ್ಣ ಚಕ್ಕೆ, 3-4 ಲವಂಗ, 4-5 ಮೆಣಸಿನಕಾಳು. ಇದಿಷ್ಟೆಲ್ಲ ಅರೆಬರೆ ಜಜ್ಕೊತೀನಿ, ಪೂರ್ತಿಯಾಗಿ ನೈಸ್ ಮಾಡಲ್ಲ. ನಾವು ಇಡೀ ದಿನ ಕೂಡ ಹಾಕ್ಬೋದು, ಆದರೆ ಪರಿಮಳ ಅಷ್ಟು ಚೆನ್ನಾಗಿರಲ್ಲ. ಒಂದು ಪಲಾವ್ ಎಲೆಯನ್ನು ಕೂಡ ನಾವು ಇದಕ್ಕೆ ಒಗ್ಗರಣೆಗೆ ಹಾಕ್ಕೋಬೋದು. ಇಷ್ಟು ಮಾತ್ರ ನಾನು ಕುಟ್ಕೊಂಡಿದ್ದೀನಿ, ತುಂಬ ನೈಸ್ ಮಾಡ್ಕೊಂಡಿಲ್ಲ. ಮಿಕ್ಸಿಗೆ ಹೋಗಿ ಈಗ ಈಗ ಪಾಲಕನ್ನು ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ಳೋಣ. ಪಾಲಕ್ ತುಂಬ ಒಳ್ಳೆಯದು, ಅದರಲ್ಲಿ ಫೋಲಿಕ್ ಆ್ಯಸಿಡ್ ಸಮೃದ್ಧವಾಗಿದೆ. ಹಾಗೆ ಜೀರ್ಣಕಾರಿ ಕೂಡ ಹೌದು, ಕಣ್ಣಿಗೆ ಒಳ್ಳೆಯದು, ಚರ್ಮಕ್ಕೆ ಒಳ್ಳೆಯದು, ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ, ನಮ್ಮ ರಕ್ತ ಶುದ್ಧಿಯನ್ನು ಮಾಡುತ್ತೆ, ದೇಹದಲ್ಲಿರುವ ಕಶ್ಮಲವನ್ನು ನೀಟಾಗಿ ಹೊರಗಡೆ ಹಾಕುತ್ತೆ. ಸೊ ಅತ್ಯದ್ಭುತವಾದಂಥ ಒಂದು ಹಸಿರು ತರಕಾರಿ ಅಂತ ಹೇಳಬಹುದು ಇದು ಸೊಪ್ಪು. ಇದನ್ನು ನಾವು ಆಗಾಗ ಅಡುಗೆಯಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಉಪಯೋಗ ಇದೆ. ಇಲ್ಲಿ ಒಂದು 6-7 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸಣ್ಣ ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಕಟ್ ಮಾಡಿದ್ದೀನಿ. ಸೊ ಆದರೆ ಒಂದೇ ಎಚ್ಚರಿಕೆಯನ್ನು ತಗೋಬೇಕು ಅಂದರೆ, ಪಾಲಕ್ ಬಳಸುವಂಥವ್ರು ಕಿಡ್ನಿ ಪೇಷಂಟ್ ಆಗಿರಬಾರ್ದು. ಕಿಡ್ನಿ ಪೇಷಂಟ್ ಆಗಿರೋರು ತಿನ್ನಬಹುದು, ಅದನ್ನು ತುಂಬ ತಿನ್ನೋ ಹಾಗಿಲ್ಲ. ಒಂದು ವಾರದಲ್ಲಿ 1 ಸರಿನೋ 2 ಸರಿನೋ ತಿನ್ಬೋದು, ಸ್ವಲ್ಪ ಪ್ರಮಾಣದಲ್ಲಿ. ನನ್ನ ಮನಸ್ಸು ಇಚ್ಛೆ ಎಷ್ಟು ಬೇಕಷ್ಟು ತಿಂತೀನಿ ಅಂತ ಯೋಚನೆ ಮಾಡೋದು ಬೇಡ. ಸೊ ಆರೋಗ್ಯಕ್ಕೆ ಒಳ್ಳೆಯದು ಹೌದು, ಆದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ. ಇದನ್ನು ರುಬ್ಕೊಂಬೇಡ ಈಗ. ಸೊ ಹಸಿಮೆಣಸು, ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಎಸಳೆಸಲಾಗಿ, ಅದನ್ನು ಸೇರಿಸ್ಕೊತೀನಿ. ಬೇಕಾದರೆ ನಾವು ಸ್ವಲ್ಪ ಟೊಮೊಟೊ ಕೂಡ ಸೇರಿಸ್ಕೋಬೋದು, ನೇರನೂ ಹಾಕ್ಬೋದು, ಇದಕ್ಕೂ ಕೂಡ ಸೇರಿಸ್ಕೋಬೋದು. ನಾನು ಇಲ್ಲೇ ತೊಗೊಳ್ತಾ ಇದ್ದೀನಿ. ಇದನ್ನು ರುಬ್ಕೊಂಬೇಡ ಈಗ. ನೀರು ಹಾಕ್ಕೊಳ್ಳಲ್ಲ, ಹಾಗೆ ರುಬ್ತೀನಿ. ನೋಡೋಣ, ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕ್ಕೊಳ್ತೀನಿ. ಈಗ ರುಬ್ಕೊಂಡಿದ್ದೀವಿ. ಈಗ ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ.
ಅದು 2 ಸ್ಪೂನು ತುಪ್ಪವನ್ನು ಕಾಯಿಲಿ. ತುಪ್ಪ ಕಾಯ್ತಾ ಬಂದಿದೆ. ಇಲ್ಲಿ ಇಟ್ಕೊಂಡಂತಹ ಈ ಮಸಾಲೆಗಳನ್ನ ಹಾಕಿ ನಾವು ಇಡೀ ಮಸಾಲೆಯನ್ನು ಕೂಡ ಹಿಂಗೆ ಹಾಕ್ಬೋದು. ಇದೆ ಒಂದು ಚೂರು ಜೀರಿಗೆ, ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಜೀರಿಗೆ, ನಾವು ಇಟ್ಕೊಂಡಂತಹ ಒಂದು ಈರುಳ್ಳಿ, ಹಾಗೆ ಟೊಮೊಟೊ, ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಸ್ವಲ್ಪ ಮೆತ್ತಗಾದ್ರೆ ಸಾಕು. ನಾವು ನೆನೆಸಿಟ್ಕೊಂಡಂತಹ ಈ ತೊಗರಿ ಕಾಳನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ತೊಗರಿ ಕಾಳನ್ನು ತೊಗೊಂಡಿದ್ದೀನಿ. ನಾವಿಲ್ಲಿ ಬಟಾಣಿ ತೊಗೊಳ್ಬೋದು, ಅವರೆಕಾಳು ತೊಗೊಳ್ಬೋದು, ನಮಗೆ ಇನ್ನು ಬೇರೆ ಯಾವ ಕಾಳುಗಳು ಬೇಕಾಗ್ತದೆ ಹಾಕ್ಬೋದು. ಆದರೆ ಕಡಲೆಕಾಳು ಅಷ್ಟು ಚೆನ್ನಾಗಿ ಆಗಲ್ಲ ಇದಕ್ಕೆ. ಕಡಲೆಕಾಳಿಗೆ ಬೇರೆ ಮಸಾಲೆ ಇರುತ್ತೆ, ಅದು ಇನ್ನೊಂದ್ಸಲ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, 1 ಪಾಟ್ ರೆಸಿಪಿ. ಅದಕ್ಕೆ ಕೆಂಪು ಮಸಾಲೆಯನ್ನು ಹಾಕಿ ಮಾಡ್ತೀವಿ, ಭಾಳ ಚೆನ್ನಾಗಿರ್ತದೆ ಕೂಡ. ಇಟ್ಕೊಂಡ್ಬಿಡೋಣ. ಸ್ವಲ್ಪ ಕ್ಯಾರೆಟ್ ಕಲರ್ ಚೆನ್ನಾಗಿರುತ್ತೆ ಅಂತ ಸೇರಿಸ್ಕೊಂಡಿದ್ದೀನಿ. ನಾನೊಂದು ಅರ್ಧ ಮುಕ್ಕಾಲು ಲೋಟ ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ. ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಇದನ್ನು ಹುರ್ಕೊಳ್ಬೇಕು, ಯಾಕಂದ್ರೆ ನಾವು ಬೇಯಿಸ್ಕೊಂಡಿಲ್ಲ ಇದನ್ನ. ಇದು ಹಸಿಯ ವಾಸನೆ ಹೋಗೋವರೆಗೂ ಹಾಗೆ ಇರಲಿ. ಈಗ ಇದು ಬಣ್ಣ ಬದಲಾಗಿದೆ, ಕ್ಲೀನಾಗೋದು. ಇದು ಮೊದಲಿದ್ದ ಬಣ್ಣ, ಈಗ ಇದು ಬೆಂದ ಮೇಲೆ ಬಂದಿರುವಂತಹ ಬಣ್ಣ. ನಾವು ಅದನ್ನು ನೋಡಿ ಈ ಥರದಲ್ಲಿ ಬಂದಿದೆ. ಇದಕ್ಕೀಗ ನಾವು ನೀರು ಸೇರಿಸ್ಕೊಳ್ಳೋಣ. ಏನು ಅಕ್ಕಿ ಇಟ್ಕೊಂಡಿದ್ವಿ ಅದರ 2 ಪಟ್ಟು ಅಂತಂದರೆ ನಾನು ಹೆಚ್ಚಿಗೆ 1 ಲೋಟದಷ್ಟು ನೀರನ್ನು ಕುದಿಲಿಕ್ಕೆ ಹಾಕ್ಕೊಂಡಿದ್ದೆ. ಕುದಿಲಿಕ್ಕಲ್ಲ, ರುಬ್ಲಿಕ್ಕೆ ಹಾಕ್ಕೊಂಡಿದ್ದು. ಇನ್ನುಳಿದ 1 ಕಪ್ಪನ್ನು ಇನ್ನು 7 ಕಪ್ ನೀರನ್ನು ಸೇರಿಸ್ಕೊಂಡಿದ್ದೀನಿ.
ಚೆನ್ನಾಗಿ ಕುದೀಲಿ. ಇದು ಕುದೀತಾ ಇದೆ. ಈ ಸಂದರ್ಭದಲ್ಲಿ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಂಬಿಡೋಣ. ಈ ಲೋಟದಲ್ಲಿ 4 ಲೋಟ ಅಕ್ಕಿ ತೊಗೊಂಡಿದ್ದು, 1 ಲೋಟ ನಾನು ರುಬ್ಲಿಕ್ಕೆ ತೊಗೊಂಡಿದ್ದೀನಿ. ಇನ್ನು ಇಲ್ಲಿ ಹೆಚ್ಚು ಕಮ್ಮಿ 7 ಲೋಟ ನೀರನ್ನು ಹಾಕಿದ್ದೀನಿ. ಇಲ್ಲಿ ತೊಳ್ಕೊಂಡಿರೋ ಅಕ್ಕಿಯನ್ನು ಇದಕ್ಕೆ ಮಿಶ್ರಣ ಮಾಡ್ಕೊಳ್ಳೋಣ. ಅಕ್ಕಿಯನ್ನು ತೊಳೆದು ನೆನೆಸ್ಕೊಂಡಾಗ ಅದೊಂಥರ ಸ್ಮೂತಾಗಿ ಬರುತ್ತೆ. ನಮಗೆ ಇದಕ್ಕೆ ಹೆಚ್ಚು ಮಸಾಲೆ ಬೇಕಾದ್ರೆ ಸೇರಿಸ್ಕೋಬೋದು. ಲೈಟಾಗಿರೋ ಮಸಾಲೆ ಜೊತೆಗೆ ರಾಯ್ತ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ನಾನು ತುಂಬ ಲೈಟಾಗಿರೋ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ತರಕಾರಿನೂ ಕಡಿಮೆ, ವಿಶೇಷವಾಗಿ ಪಾಲಕ್ ಸೊಪ್ಪು. ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಲಿಕ್ಕೆ ಬಿಡೋಣ. ತುಂಬ ಸಣ್ಣ ಮಾಡೋದು ಬೇಡ. ಸ್ವಲ್ಪ ಕುದ್ದ ಮೇಲೆ ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸ್ಕೊತೀವಿ. ಸುಮಾರಷ್ಟು ಈಗ ಇದು ಬೆರ್ತಿದೆ, ಅರ್ಧಂಬರ್ಧ ಬೇಯ್ತಾ ಬರ್ತಾ ಇದೆ ಅನ್ನ. ಆ ಸಂದರ್ಭದಲ್ಲಿ ನಾನು ಇಲ್ಲಿ ನಾವು ಇಟ್ಕೊಂಡಂಥ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೂರು ಸಕ್ಕರೆ, ಮ್ಯಾಜಿಕ್ ಇಂಗ್ರೀಡಿಯೆಂಟ್. ಇದನ್ನು ಮಿಶ್ರ ಮಾಡ್ಕೊಂಬೋಣ. ಹೀಗೆ ಉಪ್ಪನ್ನಾಗೆ ಬೇಯಿಸೋಣ. ಇನ್ನೂ ಒಂದು ಸ್ವಲ್ಪ ಬೆಂದಾದ್ಮೇಲೆ ನಾವು ಮುಚ್ಚಳ ಹಾಕಿ 1 ವಿಸಿಲ್ ಕೂಗಿಸ್ಬಿಟ್ರೆ ಸರಿಯಾಗಿ. ಒಂದು ಅರ್ಧ ಕಡೆ ನಿಂಬೆಹಣ್ಣನ್ನು ಇದಕ್ಕೆ ಇಟ್ಕೊತಾ ಇದ್ದೀನಿ. ಅದು ಸಿಹಿ ಟೊಮೊಟೊ ಆಗಿರೋದ್ರಿಂದ ಹುಳಿ ಸಾಲಲ್ಲ ಅಂತ ಈ ರೀತಿಯಾಗಿ ಇಟ್ಕೊತಾ ಇದ್ದೀನಿ. ಇದನ್ನು ಮಿಶ್ರ ಮಾಡಿ 1 ವಿಸಿಲ್ ಕೂಗಿಸ್ಕೊಂಡು ಆರಿ ತಣ್ಣಗಾಗಿದೆ. ನಾನಿಲ್ಲಿ ಒಂದು ದೋಸೆ ತವಾದ ಮೇಲೆ ಕುಕ್ಕರನ್ನು ಇಟ್ಟಿದ್ದೀನಿ. ನಾವು ಪಲಾವ್ ಅಥವಾ ಏನೇ 1 ಪಾಟ್ ರೆಸಿಪಿ ಏನೇ ಮಾಡಿದ್ರೂ ಕೆಳಗಡೆ ಒಂದು ಆಫ್ ಮಾಡಿದ್ಮೇಲೆ ಒಂದು ಕೆಳಗಡೆ ಒಂದು ಈ ರೀತಿ ತವಾ ಅಥವಾ ಏನಾದ್ರು ಇಟ್ಬಿಟ್ಟಿಟ್ರೆ, ಒಂದು ವೇಳೆ ಕೆಳಗಡೆ ಇದು ಹೀಟಲ್ಲಿ ತಳ ಕತ್ತುತ್ತಾ ಇದೆ ಅಂತಂದರೆ ಅದು ಕಡಿಮೆ ಆಗುತ್ತೆ. ಯಾಕಂದರೆ ಅದರ ಬಿಸಿ ಈ ನಮ್ಮ ದೋಸೆ ಬಂಡಿ ಅಥವಾ ಏನು ತವಾ ಇಟ್ಟಿರ್ತೀವಿ, ರೊಟ್ಟೆ ಮಾಡುವಂತಹ ಒಂದು ತವಾ ಏನಿದೆ ಅದಕ್ಕೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಕತ್ತುವುದು ಕೂಡ ಕಡಿಮೆ ಆಗುತ್ತೆ ಕೆಳಗಡೆಗೆ. ಈಗ ನೋಡೋಣ. ಪಾಲಕ್ ಮತ್ತು ತೊಗರಿ ಕಾಳಿನ ಪಲಾವ್ ನೋಡಿ, ಉದ್ರಾಗಿ ಇದನ್ನು ನಾನು ಸೌತೆಕಾಯಿ ರಾಯ್ತ ಮಾಡಿದ್ದೀನಿ, ಅದ್ರ ಜೊತೆ ತಿನ್ಬೋದು. ನಮ್ಮ ಪಾಲಕ್ ಪಲಾವ್ ಹಾಗೂ ರಾಯ್ತ ರೆಡಿ ಇದೆ. ನಾನು ಹಾಕಿರೋದು ತೊಗರಿ ಕಾಳು, ನೀವು ಯಾವ ಕಾಳು ಬೇಕಾದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಂಜಾಯ್. ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಿಂಪಲ್ ಆಗಿರೋ ರುಚಿಯಾಗಿರೋ ಅಡುಗೆನ ಮಾಡೋಣ, ತಿನ್ನೋಣ. ಖುಷಿ ಆದರೆ ಇನ್ನೊಬ್ರ ಹತ್ರ ಹಂಚ್ಕೊಳ್ಳೋಣ.